Hello everyone. In my previous video, I have discussed the topic computer memory. Memory are classified into two types. First one is primary memory and another one is secondary memory. Primary memory is known as main memory or internal memory, which is located in the motherboard of system, or it is directly connected to the CPU. This is further divided into two parts, RAM and ROM. These topics were explained in last class. In this video, I am going to discuss with you the topic secondary memory. The place where we store our personal data in computer system is known as secondary memory. ಅಂದರೆ ನಾವು ಕಂಪ್ಯೂಟರಲ್ಲಿ ಪರ್ಸನಲ್ ಡೇಟಾನ ಎಲ್ಲಿ ಸ್ಟೋರ್ ಮಾಡ್ತೀವಿ ಆ ಒಂದು ಪ್ಲೇಸನ್ನು ನಾವು ಸೆಕೆಂಡರಿ ಮೆಮೊರಿ ಅಂತ ಕರಿತೀವಿ. ಇನ್ ದಿಸ್ ವಿ ಸ್ಟೋರ್ ಡೇಟಾ ಸೊ ದಟ್ ವೆನ್ ದ ಡೇಟಾ ಈಸ್ ನೀಡೆಡ್ ವಿ ಕ್ಯಾನ್ ಈಸಿಲಿ ರಿಟ್ರೈವ್ ಇಟ್. ಅಂದರೆ ನಾವಿಲ್ಲಿ ಸ್ಟೋರ್ ಮಾಡಿರೋವಂಥ ಡೇಟಾನ ಯಾವಾಗ ಬೇಕು ಅಂತ ಅನಿಸಿದ್ರೆ ಆವಾಗ ಯೂಸ್ ಮಾಡ್ಬೋದು. ದಿಸ್ ಈಸ್ ದ ಫಂಡಮೆಂಟಲ್ ಕಾಂಪೊನೆಂಟ್ ಆಫ್ ಕಂಪ್ಯೂಟರ್ ಸಿಸ್ಟಮ್. It is non-volatile in nature so that we cannot lose the data when power supply is off. ಅಂದರೆ ನಾವು ಯಾವುದೇ ಡೇಟಾನ ಸ್ಟೋರ್ ಮಾಡ್ತಾ ಇರಬೇಕಾದ್ರೆ ಅಥವಾ ಆ ಒಂದು ಡೇಟಾ ಸ್ಟೋರ್ ಆಗಿರೋದನ್ನ ಆಪ್ರೇಟ್ ಮಾಡ್ತಾ ಇರಬೇಕಾದ್ರೆ ಏನಾದರೂ ಪವರ್ ಆಫ್ ಆಯಿತು ಅಂತಂದರೆ ಆ ಡೇಟಾ ಏನಾಗಲ್ಲ, ಡಿಲೀಟ್ ಆಗೋದಿಲ್ಲ. ಆದರೆ ಪ್ರೈಮರಿ ಮೆಮೊರಿನಲ್ಲಿ ಹಾಗಲ್ಲ. ನಾವೇನು ಇದು ಯಾವಾಗ ಬೇಕು ಈಸಿಯಾಗಿ ರೀಟ್ರೈವ್ ಮಾಡ್ಬೋದು. ಇದು ನಾನ್ ವೊಲಟೈಲ್ ಇನ್ ನೇಚರ್ ಅಂತ ಹೇಳ್ತಾರೆ. ಪವರ್ ಕಟ್ ಆಯಿತು ಅಂತಂದರೆ ಆ ಡೇಟಾ ಏನು ಲೂಸ್ ಆಗೋದಿಲ್ಲ ಅಂತ. ದೇರ್ ಆರ್ ಟೂ ಮೆಥಡ್ಸ್ ಫಾರ್ ಆಕ್ಸೆಸಿಂಗ್ ದಿ ಡೇಟಾ ಫ್ರಮ್ ಇಟ್. ಈ ಒಂದು ಡೇಟಾ ಏನಿರುತ್ತೆ ಅದು ಟೂ ಮೆಥಡ್ಸಲ್ಲಿ ಆಕ್ಸೆಸ್ ಆಗುತ್ತೆ. ಆ ಮೆಥಡ್ಸ್ ಯಾವುದಾದ್ರು ಅಂತಂದರೆ ಸೀಕ್ವೆನ್ಷಿಯಲ್. This is the method in which we search the data sequentially or line by line until you find the desired data. Example, magnetic tape, etc. ಅಂದರೆ ಸೀಕ್ವೆನ್ಷಿಯಲ್ ಡೇಟಾ ಅಂತಂದರೆ ಇದು ಯಾವ ಥರ ಅಂತಂದರೆ, ಒಂದು ಡೇಟಾ ನಮಗೆ ಬೇಕು ಅಂತಂದರೆ, ಕಂಪ್ಯೂಟರಲ್ಲಿ ಸ್ಟೋರ್ ಮಾಡಿರುವಂಥ ಡೇಟಾ ಬೇಕು ಅಂತಂದರೆ ಲೈನ್ ಬೈ ಲೈನ್ ನಾವೇನು ಮಾಡ್ತೀವಿ, ಸರ್ಚ್ ಮಾಡ್ತಾ ಹೋಗ್ತೀವಿ. ಲೈನ್ ಬೈ ಲೈನು ಎಲ್ಲಿವರೆಗೂ ಸರ್ಚ್ ಮಾಡ್ತೀವಿ ಅಂತಂದರೆ ಅಂಟಿಲ್ ಡೇಟಾ ನಮಗೆ ಸಿಗೋ ತನಕ ನಾವೇನು ಮಾಡ್ತಾ ಹೋಗ್ತೀವಿ, ಸರ್ಚ್ ಮಾಡ್ತಾ ಹೋಗ್ತೀವಿ. ಇದಕ್ಕೆ ಎಕ್ಸಾಂಪಲ್ ಅಂತಂದರೆ ಮ್ಯಾಗ್ನೆಟಿಕ್ ಟೇಪ್ಸ್ ಅಂತ ಬರುತ್ತೆ. ಇಟ್ ಈಸ್ ಒನ್ ಆಫ್ ದಿ ಟೈಪ್ ಆಫ್ ಸೆಕೆಂಡರಿ ಮೆಮೊರಿ ಅಂತ ಕರಿತೀವಿ. ಈ ಒಂದು ಮೆಮೊರಿನಲ್ಲಿ ಈ ಒಂದು ಏನು ಸೆಕೆಂಡರಿ ಮೆಮೊರಿನಲ್ಲಿ ಏನಾಗಿರುತ್ತೆ, ಡೇಟಾ ಅನ್ನೋದು ಸೀಕ್ವೆನ್ಷಿಯಲ್ ಫಾರ್ಮಲ್ಲಿ ಸರ್ಚ್ ಮಾಡಿಬಿಟ್ಟು ನಾವು ಆ ಒಂದು ಡೇಟಾನ ತಗೋಬೇಕಾಗಿರುತ್ತೆ. Next, second method is direct. This is the method in which computer can go directly to the information that the user wants. ಅಂದರೆ ಈ ಡೈರೆಕ್ಟ್ ಮೆಥಡಲ್ಲಿ ಏನಾಗುತ್ತೆ ಅಂತಂದರೆ ನಮಗೆ ಯಾವ ಇನ್ಫಾರ್ಮೇಷನ್ಸ್ ಬೇಕೋ ಅದನ್ನು ಡೈರೆಕ್ಟಾಗಿ ನಾವು ಹೋಗ್ಬಿಟ್ಟು ಸರ್ಚ್ ಮಾಡಿ, ಅಲ್ಲಿ ಸರ್ಚ್ ಆಪ್ಷನ್ ಇರುತ್ತೆ, ನಮಗೆ ಬೇಕಾಗಿರುವಂಥ ಡೇಟಾನ ಅಲ್ಲಿ ಟೈಪ್ ಮಾಡಿಬಿಟ್ಟು ತಗೋಬಹುದು. ಇದಕ್ಕೆ ಎಕ್ಸಾಂಪಲ್ ಅಂತಂದರೆ ಮ್ಯಾಗ್ನೆಟಿಕ್ ಡಿಸ್ಕ್ ಮತ್ತು ಆಪ್ಟಿಕಲ್ ಡಿಸ್ಕ್ ಅಂತ ಬರುತ್ತೆ. Secondary storage devices. This section of memory is also referred to as backup storage. ಈ ಸೆಕೆಂಡರಿ ಮೆಮೊರಿ ಏನಿದೆ ಇದನ್ನು ಬ್ಯಾಕಪ್ ಸ್ಟೋರೇಜ್ ಅಂತ ಕರೀತಾರೆ. ಅಂತಂದರೆ ಡೇಟಾನ ಬ್ಯಾಕಪ್ ಮಾಡ್ಕೋಬೋದು. ದಿ ಸ್ಟೋರೇಜ್ ಕೆಪಾಸಿಟಿ ಆಫ್ ಪ್ರೈಮರಿ ಸ್ಟೋರೇಜ್ ಈಸ್ ನಾಟ್ ಸಫಿಷಿಯೆಂಟ್ ಟು ಸ್ಟೋರ್ ದ ಲಾರ್ಜ್ ವಾಲ್ಯೂಮ್ಸ್ ಆಫ್ ಸೆಕೆಂಡರಿ ಸ್ಟೋರೇಜ್. ಅಂದರೆ ಪ್ರೈಮರಿ ಸ್ಟೋರೇಜಲ್ಲಿ ನಾವು ಜಾಸ್ತಿ ಡೇಟಾನ ಸ್ಟೋರ್ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಸೆಕೆಂಡರಿ ಸ್ಟೋರೇಜಲ್ಲಿ ನಾವು ಲಾರ್ಜ್ ವ್ಯಾಲ್ಯೂಮ್ ಡೇಟಾನ ಸೇವ್ ಮಾಡ್ಬೋದು. ಸೆಕೆಂಡರಿ ಸ್ಟೋರೇಜ್ ಅಂದರೆ ಇದು ಎಕ್ಸ್ಟರ್ನಲ್ ಸ್ಟೋರೇಜ್ ಆಗಿರುತ್ತೆ, ಎಕ್ಸ್ಟರ್ನಲ್ ಮೆಮೊರಿ ಆಗಿರುತ್ತೆ. ನಾವು ಎಕ್ಸ್ಟ್ರಾ ಏನು ಮಾಡ್ತೀವಿ, ಆ ಒಂದು ಮೆಮೊರಿಯನ್ನು ಅಡಾಪ್ಟ್ ಮಾಡ್ಕೊಳ್ಳೋವಂಥದ್ದು. ಇದು ಸಿ ಪಿ ಯುಯಿಂದ ಆಕ್ಸೆಸ್ ಆಗೋದಿಲ್ಲ. ಸಿ ಪಿ ಯುಯಿಂದ ಆಕ್ಸೆಸ್ ಆಗುವಂಥ ಮೆಮೊರಿ ಯಾವುದು, ಮೇನ್ ಮೆಮೊರಿ ಅಥವಾ ಪ್ರೈಮರಿ ಮೆಮೊರಿ ಏನಿದೆ ಇದನ್ನು ನಾವು ಆಕ್ಸೆಸಬಲ್ ಬೈ ದಿ ಸಿ ಪಿ ಯು, ಡೈರೆಕ್ಟಾಗಿ ಸಿ ಪಿ ಯುಯಿಂದ ಏನಾಗುತ್ತೆ ಆಕ್ಸೆಸ್ ಆಗುವಂಥದ್ದು. ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್
ಅಂದರೆ ಸೆಕೆಂಡರಿ ಸ್ಟೋರೇಜನ್ನು ಮಾಡುವಂತಹ ಆ ಡಿವೈಸಸ್ ಯಾವ್ದ್ಯಾವುದು ಅಂತ ನೋಡೋದಾದರೆ ಹಾರ್ಡ್ ಡಿಸ್ಕ್, ಫ್ಲಾಪಿ ಡಿಸ್ಕ್, ಕಾಂಪ್ಯಾಕ್ಟ್ ಡಿಸ್ಕ್, ಟೇಪ್ ಡ್ರೈವ್ಸ್, DLT ಡಿಜಿಟಲ್ ಲೀನಿಯರ್ ಟೇಪ್ಸ್, DAT ಡಿಜಿಟಲ್ ಆಡಿಯೋ ಟೇಪ್, ಮೈಕ್ರೋ ವೋಲ್ಟ್ USB ಸ್ಟೋರೇಜ್ ಮೀಡಿಯಮ್. ಇವುಗಳನ್ನೆಲ್ಲ ಏನಂತ ಕರಿತೀವಿ? ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್ ಅಂತ ಕರಿತೀವಿ. ಫಸ್ಟ್ ಒನ್, ಮ್ಯಾಗ್ನೆಟಿಕ್ ಟೇಪ್. ಮ್ಯಾಗ್ನೆಟಿಕ್ tape appears similar to the tape used in music cassettes. ಮ್ಯೂಸಿಕ್ ಕ್ಯಾಸೆಟ್ಸ್ ಬರ್ತಿತ್ತಲ್ವ, ಅದೇ ರೀತಿ ಇರುತ್ತೆ ಮ್ಯಾಗ್ನೆಟಿಕ್ ಟೇಪ್ ಅನ್ನೋದು. ಇಟ್ ಈಸ್ ಎ ಪ್ಲಾಸ್ಟಿಕ್ ಟೇಪ್ ವಿತ್ ಮ್ಯಾಗ್ನೆಟಿಕ್ ಕೋಟಿಂಗ್. ಇದೊಂದು ಪ್ಲಾಸ್ಟಿಕ್ ಟೇಪ್ ಆಗಿರುತ್ತೆ ಮತ್ತು ಮ್ಯಾಗ್ನೆಟಿಕ್ ಕೋಟ್ ಇರುತ್ತೆ ಇದರಲ್ಲಿ. ಮೇಯ್ನ್ಲಿ ಇಟ್ ಈಸ್ ಯೂಸ್ ಟು ಸ್ಟೋರ್ ಮ್ಯೂಸಿಕ್, ಮೂವಿ ಎಕ್ಸೆಟ್ರಾ. ಈ ಒಂದು ಡಿವೈಸಲ್ಲಿ ಏನು ಮಾಡ್ತಾರೆ, ಮೂವೀಸು ಮತ್ತು ಮ್ಯೂಸಿಕ್ಕನ್ನು ಸೇವ್ ಮಾಡಬಹುದು. It is not used to store data in it because, as we know, it comes under sequential access and it reads data line by line so that we can't find the exact location of data. ಇಲ್ಲಿ ಬೇರೆ ಮ್ಯೂಸಿಕ್ಕು ಮತ್ತು ಮೂವೀಸನ್ನು ಬಿಟ್ಟು ಬೇರೆ ಥರದ ಡೇಟಾನ ಸ್ಟೋರ್ ಮಾಡೋದಿಲ್ಲ. ಯಾಕಂತಂದರೆ ಮ್ಯಾಗ್ನೆಟಿಕ್ ಟೇಪ್ ಅಂತಂದರೆ ಇದೊಂದು ಸೀಕ್ವೆನ್ಷಿಯಲ್ ಮೆಥಡಲ್ಲಿ ಏನು ಮಾಡೋವಂಥದ್ದು, ಡೇಟಾನ ಸರ್ಚ್ ಮಾಡಿಬಿಟ್ಟು ಡೇಟಾನ ಸ್ಟೋರ್ ಮಾಡೋದಿಲ್ಲ. ಯಾಕಂತಂದರೆ ಅರ್ಜೆಂಟಿಗೆ ಆ ಒಂದು ಡೇಟಾನ ತೆಗೆಯೋದು ಕಷ್ಟ ಆಗುತ್ತೆ. ಹಾಗಾಗಿ ಮ್ಯೂಸಿಕ್ ಮತ್ತು ಮೂವೀಸನ್ನು ಈ ಮ್ಯಾಗ್ನೆಟಿಕ್ ಟೇಪಲ್ಲಿ ಸ್ಟೋರ್ ಮಾಡ್ತೀವಿ. ಇದು ಸೇಮ್ ಯಾವ ಥರ ಇರುತ್ತೆ ಅಂತಂದರೆ ಮ್ಯೂಸಿಕ್ ಕ್ಯಾಸೆಟ್ಸ್ ಬರುತ್ತಲ್ಲ, ಆ ಟೈಪು ಇರೋ ಅಂಥದ್ದು. ನೆಕ್ಸ್ಟ್, ಮ್ಯಾಗ್ನೆಟಿಕ್ ಡಿಸ್ಕ್. ದಿಸ್ ಈಸ್ ವೈಡ್ಲಿ ಯೂಸ್ಡ್ ಪಾಪ್ಯುಲರ್ ಸ್ಟೋರೇಜ್ ಮೀಡಿಯಮ್ ಫಾರ್ ಡೈರೆಕ್ಟ್ ಆಕ್ಸೆಸ್ ಸೆಕೆಂಡರಿ ಸ್ಟೋರೇಜ್. ಇದನ್ನು ಮ್ಯಾಗ್ನೆಟಿಕ್ ಡಿಸ್ಕನ್ನು ಆಲ್ಮೋಸ್ಟ್ ಎಲ್ಲ ಕಡೆಯೂ ಯೂಸ್ ಮಾಡ್ತಾರೆ. ಯಾಕಂತಂದರೆ ಡೈರೆಕ್ಟಾಗಿ ನಮಗೆ ಬೇಕಾಗಿರುವಂಥ ಏನು ಡಾಟಾನ ನಾವು ತೆಗಿಬೋದು. ಹಾಗಾಗಿ ಡೈರೆಕ್ಟಾಗಿ ಸೇವ್ ಮಾಡಿರೋದ್ರಿಂದ ಸರ್ಚ್ ಮಾಡಿಬಿಟ್ಟು ನಾವು ತಗೋಬೋದು. ಹಾಗಾಗಿ ಇದನ್ನು ಎಲ್ಲ ಕಡೆಯೂ ನಾರ್ಮಲಾಗಿ ಯೂಸ್ ಮಾಡ್ತಾರೆ. ದಿಸ್ ಈಸ್ ದ ಪ್ಲೇಸ್ ವೇರ್ ಡೇಟಾ ಆರ್ ಆಟೋಮೆಟಿಕಲಿ ಸೇವ್ ವೆನ್ ವಿ ಕ್ಲಿಕ್ ಆನ್ ಸೇವ್ ಬಟನ್. ಅಂದರೆ ನಾವು ಯಾವುದಾದ್ರೂ ಒಂದು ಇನ್ಫಾರ್ಮೇಷನ್ಸನ್ನು ಟೈಪ್ ಮಾಡಿರ್ತೀವಿ, ಆ ಒಂದು ಡಾಕ್ಯುಮೆಂಟನ್ನು ನಾವು ಸೇವ್ ಅಂತ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅದೇನಾಗುತ್ತೆ, ಮ್ಯಾಗ್ನೆಟಿಕ್ ಡಿಸ್ಕಲ್ಲಿ ಸೇವ್ ಆಗುತ್ತೆ. ಇಟ್ ಈಸ್ ನಾನ್ ವಾಲಟೈಲ್ ಸೊ ದಟ್ ಒನ್ಸ್ ಡೇಟಾ ಈಸ್ ಸ್ಟೋರ್ಡ್ ಇನ್ ಇಟ್ ವಿಲ್ ನಾಟ್ ಲಾಸ್ಟ್ ವೆನ್ ಪವರ್ ಗೋಸ್ ಆಫ್. ಅಂದರೆ ಇದು ನಾನ್ ವಾಲಟೈಲ್ ಇನ್ ನೇಚರ್ ಅಂತ ಹೇಳ್ತಾರೆ. ಅಂದರೆ ಪವರ್ ಏನಾದರೂ ಕಟ್ ಆಯಿತು ಅಂತಂದರೆ ಆ ಸ್ಟೋರ್ ಆಗಿರೋವಂಥ ಡೇಟಾ ರಿಮೂವ್ ಆಗೋದಿಲ್ಲ. ನಾವು ಅದನ್ನು ಯಾವಾಗ ಬೇಕಾದರೂ ತೆಗೆದುಬಿಟ್ಟು ಆಕ್ಸೆಸ್ ಮಾಡ್ಬೋದು. ದಿಸ್ ಈಸ್ ದ ಸ್ಟೋರೇಜ್ ಡಿವೈಸ್ ವೇರ್ ವಿ ಮೇನ್ಲಿ ಸ್ಟೋರ್ ಆರ್ ಇನ್ಸ್ಟಾಲ್ ಆಪ್ರೇಟಿಂಗ್ ಸಿಸ್ಟಮ್ ಫಾರ್ ಸಿಸ್ಟಮ್. ಅಂದರೆ ಇದನ್ನು ನಾವು ಯಾವಾಗ ಬೇಕಾದ್ರೂ ಅಂದರೆ ಆಪ್ರೇಟಿಂಗ್ ಸಿಸ್ಟಮಲ್ಲಿ ಇನ್ಸ್ಟಾಲ್ ಮಾಡುವಂತಹ ಒಂದು ಸ್ಟೋರೇಜ್ ಡಿವೈಸ್ ಆಗಿರುತ್ತೆ. Some of the magnetic disks are as follows: hard disk and floppy disk. ಅಂತಂದರೆ ಎರಡು ಥರ ಡಿಸ್ಕ್ಗಳು ಬರುತ್ತೆ ಈ ಒಂದು ಮ್ಯಾಗ್ನೆಟಿಕ್ ಡಿಸ್ಕಲ್ಲಿ. Hard disk, also known as hard drive or fixed drive. This is the place where we store our data or information so that we can retrieve for further use. ಅಂದರೆ ಈ ಒಂದು ಡಿಸ್ಕ್ ಏನಿರುತ್ತೆ ಇದರಲ್ಲಿ ನಾವು ಸ್ಟೋರ್ ಮಾಡಿರೋಂತಹ ಇನ್ಫಾರ್ಮೇಷನ್ನು ಅಥವಾ ಡೇಟಾ ಏನಿರುತ್ತೆ ಅದನ್ನು ನಾವು ಈಸಿಯಾಗಿ ರಿಟ್ರೈವ್ ಮಾಡಬಹುದು. This is the place where we install our operating system so that we can run our computer. ಅಂದರೆ ಈ ಒಂದು ಹಾರ್ಡ್ ಡಿಸ್ಕು ನಾವು ಒಂದು ಕಂಪ್ಯೂಟರಲ್ಲಿ ಇನ್ಸ್ಟಾಲ್ ಮಾಡುವಂತಹ ಆಪ್ರೇಟಿಂಗ್ ಸಿಸ್ಟಮಲ್ಲೇ ಬರೋದರಿಂದ ನಾವು ಈಸಿಯಾಗಿ ಏನು ಮಾಡ್ಬೋದು, ಕಂಪ್ಯೂಟರನ್ನು ರನ್ ಮಾಡ್ಬೋದು. ಹಾರ್ಡ್ ಡಿಸ್ಕ್ comes fixed in our system and if you require more hard disk then it comes in removable also. ಅಂದರೆ ನಾವೀಗ ಒಂದ್ಸಲ ಹಾರ್ಡ್ ಡಿಸ್ಕನ್ನು ಫಿಕ್ಸ್ ಮಾಡಿದ ಮೇಲೆ ಮತ್ತೆ ಏನಾದ್ರೂ ನಮಗೆ ಇನ್ನೂ ಜಾಸ್ತಿ ಬೇಕು, ಆ ಒಂದು ಸ್ಟೋರೇಜ್ ಕೆಪಾಸಿಟಿ ಜಾಸ್ತಿ ಬೇಕು ಅಥವಾ ಇನ್ನೂ ಜಾಸ್ತಿ ಹಾರ್ಡ್ ಡಿಸ್ಕ್ಗಳು ಬೇಕು ಅಂತಂದರೆ ಇದನ್ನು ರಿಮೂವ್ ಮಾಡಿಬಿಟ್ಟು ಮತ್ತೆ
ಅಡಾಪ್ಟ್ ಮಾಡ್ಕೋಬಹುದು. ದ ಆವ್ರೇಜ್ ಕಂಪ್ಯೂಟರ್ ಟುಡೇ ಕಮ್ಸ್ ವಿತ್ ಎ 250 to 500 GB ಹಾರ್ಡ್ ಡ್ರೈವ್ಸ್. ಇವಾಗ ಬರುವಂಥ ಕಂಪ್ಯೂಟರ್ಗಳಲ್ಲಿ 250 GB ಇಂದ ಹಿಡಿದು 500 GB ವರೆಗೂ ಕೂಡ ಏನಾಗಿರುತ್ತೆ, ಹಾರ್ಡ್ ಡ್ರೈವ್ಸ್ ಸ್ಟೋರೇಜ್ ಕೆಪಾಸಿಟಿಯನ್ನು ಅಳವಡಿಸ್ಕೊಂಡಿರುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್, ಫ್ಲಾಪಿ ಡಿಸ್ಕ್. ದಿಸ್ ಈಸ್ ರಿಮೂವೆಬಲ್ ರೌಂಡ್ ಫ್ಲಾಟ್ ಪೀಸ್ ಆಫ್ ಮೈಲರ್ ಪ್ಲಾಸ್ಟಿಕ್ ಕೋಟೆಡ್ ವಿತ್ ಎ ಫೆರಿಕ್ಸ್ ಆಕ್ಸೈಡ್. ಅಂತಂದರೆ ಈ ಫ್ಲಾಪಿ ಡಿಸ್ಕ್ ಅನ್ನೋದು ರಿಮೂವೆಬಲು, ಇದು ರೌಂಡ್ ಆಗಿರುತ್ತೆ, ಮೈಲರ್ ಪ್ಲಾಸ್ಟಿಕ್ ಆಗಿರುತ್ತೆ, ಮತ್ತು ಫೆರಿಕ್ ಆಕ್ಸೈಡಿಂದ ಕೋಟ್ ಮಾಡಿರ್ತಾರೆ. ದಿಸ್ ಡ್ರೈವ್ FDD ಅಂತ ಕರಿತೀವಿ, ಆ ಒಂದು ಡಿಸ್ಕಿಂದ ರೀಡ್ ಮಾಡುತ್ತೆ ಮತ್ತು ಆ ಒಂದು ಡ್ರೈವಿಂದ ರೀಡ್ ಮಾಡುತ್ತೆ ಮತ್ತು ರೈಟ್ ಮಾಡುತ್ತೆ. ವಿಚ್ ಈಸ್ ಎ ಡಿವೈಸ್ ವಿಚ್ ಪರ್ಫಾರ್ಮ್ಸ್ ಬೇಸಿಕ್ ಆಪ್ರೇಷನ್ಸ್ ಆನ್ ಡಿಸ್ಕ್ ಇನ್ಕ್ಲೂಡಿಂಗ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಆಫ್ ಡೇಟಾ ಟು ಇಟ್. ಇದೇನು ಮಾಡುತ್ತೆ ಅಂತಂದರೆ ಬೇಸಿಕ್ ಆಪ್ರೇಷನ್ಸ್ ಅಂತಂದರೆ ಏನು ಡೇಟಾನ ರೀಡ್ ಮಾಡೋದಾಗಿರ್ಬೋದು, ರೈಟ್ ಮಾಡೋದಾಗಿರ್ಬೋದು, ಈ ಒಂದು ಕೆಲಸನ ಈ ಫ್ಲಾಪಿ ಡಿಸ್ಕ್ ಮಾಡುತ್ತೆ. ದಿಸ್ ವಾಸ್ ಯೂಸ್ ಟು ಟ್ರಾನ್ಸ್ಫರ್ ಡೇಟಾ ಫ್ರಮ್ ಒನ್ ಕಂಪ್ಯೂಟರ್ ಟು ಅನದರ್. ಈ ಫ್ಲಾಪಿ ಡಿಸ್ಕ್ ಏನು ಮಾಡುತ್ತೆ ಅಂದರೆ ಒಂದು ಕಂಪ್ಯೂಟರಿಂದ ಇನ್ನೊಂದು ಕಂಪ್ಯೂಟರ್ಗೆ ಇನ್ಫಾರ್ಮೇಷನ್ಸನ್ನು ಟ್ರಾನ್ಸ್ಫರ್ ಮಾಡ್ಬೋದು, ಡೇಟಾನ ಟ್ರಾನ್ಸ್ಫರ್ ಮಾಡಬಹುದು. ಅರ್ಲಿಯರ್ 5/4 ಫ್ಲಾಪಿ ಡಿಸ್ಕ್ ವರ್ ಯೂಸ್ಡ್, ಬಟ್ ದೀಸ್ ಡಿಸ್ಕ್ ಹ್ಯಾವ್ less storage capacity, so new format of 3.5 floppy disk came in market. ಅಂದರೆ ಫಸ್ಟ್ 5/4 ಫ್ಲಾಪಿ ಡಿಸ್ಕನ್ನು ಯೂಸ್ ಮಾಡ್ತಾಯಿದ್ರು, ಬಟ್ ಈಗ ಆ ಒಂದು ಅದರದ್ದು ಲೆಸ್ ಸ್ಟೋರೇಜ್ ಕೆಪಾಸಿಟಿ ಇರೋದ್ರಿಂದ 3.5 ಕೆಪಾಸಿಟಿ ಇದು ಫ್ಲಾಪಿ ಡಿಸ್ಕನ್ನು ಯೂಸ್ ಮಾಡ್ತಾ ಇದ್ದಾರೆ. ಈಗ ಮಾರ್ಕೆಟಲ್ಲಿ ಸಿಗುವಂಥದ್ದು ಈ ಫ್ಲಾಪಿ ಡಿಸ್ಕ್ ಆಗಿರುತ್ತೆ. ನವಡೇಸ್ ಫ್ಲಾಪಿ ಡಿಸ್ಕ್ ಆರ್ ನಾಟ್ ಯೂಸ್ಡ್ ಬಿಕಾಸ್ ಆಫ್ ಲೆಸ್ ಸ್ಟೋರೇಜ್ ಆ್ಯಂಡ್ ಹೈ ರೇಟ್. ಇವಾಗ ಇದನ್ನು ಕಡಿಮೆ ಯೂಸ್ ಮಾಡುವಂಥದ್ದು, ಇದರದ್ದು ಸ್ಟೋರೇಜ್ ಕೆಪಾಸಿಟಿ ಕೂಡ ಕಡಿಮೆ ಇರುತ್ತೆ ಮತ್ತು ರೇಟ್ ಕೂಡ ಜಾಸ್ತಿ ಇರುತ್ತೆ. ನೆಕ್ಸ್ಟ್, ಆಪ್ಟಿಕಲ್ ಡಿಸ್ಕ್. ದಿಸ್ ಈಸ್ ದ ಸೆಕೆಂಡರಿ ಸ್ಟೋರೇಜ್ ಮೀಡಿಯಮ್ ಇನ್ ವಿಚ್ ಯು ಕ್ಯಾನ್ ಸ್ಟೋರ್ ಮಚ್ ಮೋರ್ ಡೇಟಾ ಇನ್ ಇಟ್. ಆಪ್ಟಿಕಲ್ ಡಿಸ್ಕ್ ಅನ್ನೋದು ಇದು ಕೂಡ ಒಂದು ಸೆಕೆಂಡರಿ ಸ್ಟೋರೇಜ್ ಮೀಡಿಯಮ್ ಆಗಿರುತ್ತೆ. ಇದರಲ್ಲಿ ನಾವು ಅತಿ ಹೆಚ್ಚು ಡೇಟಾನ ಸ್ಟೋರ್ ಮಾಡಬಹುದು. ದಿಸ್ ಈಸ್ ಪ್ಲಾಸ್ಟಿಕ್ ಡಿಸ್ಕಿಂದ ಕೋಟ್ ಆಗಿರುತ್ತೆ. Optical disc is very popular because of its small size and huge storage capacity. ಇದರ ಸೈಜ್ ತುಂಬ ಚಿಕ್ಕದಾಗಿರುತ್ತೆ ಮತ್ತು ಹ್ಯೂಜ್ ಸ್ಟೋರೇಜ್ ಕೆಪಾಸಿಟಿ ಇರುತ್ತೆ, ಹಾಗಾಗಿ ಎಲ್ಲ ಕಡೆನೂ ಇದನ್ನು ಯೂಸ್ ಮಾಡ್ತಾರೆ. ಯು ಮಸ್ಟ್ ಹ್ಯಾವ್ ಆಪ್ಟಿಕಲ್ ಡಿಸ್ಕ್ ರೀಡರ್ ಇನ್ ಯುವರ್ ಕಂಪ್ಯೂಟರ್ ಸೊ ದಟ್ ಯು ಕ್ಯಾನ್ ರೀಡ್ ಆರ್ ರೈಟ್ ಡೇಟಾ ಆನ್ ಇಟ್. ಅಂದರೆ ನಾವು ಈ ಆಪ್ಟಿಕಲ್ ಡಿಸ್ಕನ್ನು ಕಂಪ್ಯೂಟರ್ಗೆ ಅಡಾಪ್ಟ್ ಮಾಡಬೇಕು ಅಂತಂದರೆ ಅಲ್ಲಿ ಆ ಒಂದು ಡ್ರೈವ್ ಏನಿರುತ್ತೆ, ಆ ಒಂದು ಡ್ರೈವ್ ಅನ್ನೋದು ಬೇಕಾಗಿರುತ್ತೆ. ದೆರ್ ಆರ್ 2 types ಆಫ್ ಆಪ್ಟಿಕಲ್ ಡಿಸ್ಕ್. ಇದರಲ್ಲಿ ಆಪ್ಟಿಕಲ್ ಡಿಸ್ಕಲ್ಲಿ 2 types ಬರುತ್ತೆ, 2 ಟೈಪಲ್ಲಿ ಅವೈಲಬಲ್ ಇರುತ್ತೆ. ಅದರಲ್ಲಿ ಫಸ್ಟ್ ಒನ್ CD, ಸೆಕೆಂಡ್ ಒನ್ DVD. ಕೇಳಿರ್ತೀವಿ CD ಅಂತ. CD known as compact disc, mainly used to store data, music, movie, ಸಾಫ್ಟ್ವೇರ್ ಎಕ್ಸೆಟ್ರಾ. ಇದರಲ್ಲಿ ನಾವು ಡೇಟಾನ ಸ್ಟೋರ್ ಮಾಡ್ಬೋದು, ಮ್ಯೂಸಿಕ್ಕು, ಮೂವೀಸು ಸ್ಟೋರ್ ಮಾಡಬಹುದು, ಹಾಗೆ ಸಾಫ್ಟ್ವೇರನ್ನು ಕೂಡ ಸ್ಟೋರ್ ಮಾಡ್ಬೋದು. ಇಟ್ ಕ್ಯಾನ್ ಸ್ಟೋರ್ 80 minutes ಆಫ್ ಕಂಟಿನ್ಯೂಯಸ್ ವಿಡಿಯೋ ರೆಕಾರ್ಡಿಂಗ್. ಈ ಒಂದು CD ಇಂದ ನಾವು 80 minutesವರೆಗೂ ಕೂಡ ವಿಡಿಯೋನ ರೆಕಾರ್ಡಿಂಗ್ ಮಾಡ್ಬೋದು. ದ ಸ್ಪೇಸ್ ಆಫ್ CD ಈಸ್ ಅಪ್ ಟು 700 MB. ಈ ಒಂದು CDದು ಕೆಪಾಸಿಟಿ ಎಷ್ಟಿರುತ್ತೆ ಅಂತಂದರೆ 700 MB. ಡ್ಯೂ ಟು ಇಟ್ಸ್ ಹೈ ಸ್ಟೋರೇಜ್ ಕೆಪಾಸಿಟಿ ಇಟ್ ಈಸ್ ವೈಡ್ಲಿ ಯೂಸ್ಡ್. ಇದನ್ನೆಲ್ಲ ಕಡೆನೂ ಯೂಸ್ ಮಾಡ್ತಾರೆ, 700 MB ಸ್ಪೇಸ್ ಇರೋದರಿಂದ ಯೂಸ್ ಮಾಡ್ತಾರೆ. ದಿ ಡೇಟಾ ಆರ್ ಸ್ಟೋರ್ ಇನ್ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಪಿಟ್ಸ್. ಇದರಲ್ಲಿ ಸ್ಟೋರ್ ಮಾಡುವಂಥ ಡೇಟಾ ಏನಿರುತ್ತೆ ಅದು ಪಿಟ್ಸ್ ಫಾರ್ಮಲ್ಲಿ ಇರೋವಂಥದ್ದು. ನಾವು ಕಂಪ್ಯೂಟರ್ಗೆ ಅಡಾಪ್ಟ್ ಮಾಡಬೇಕು ಅಂತಂದರೆ CD ಡ್ರೈವ್ಸ್ ಇರಬೇಕಾಗುತ್ತೆ. ದೇರ್ ಆರ್ 2 types ಆಫ್ CD ರೋಮ್ ಆ್ಯಂಡ್ CD ರೀರೈಟಬಲ್ ಅಂತ ಕರಿತೀವಿ, R/W.
ಸಿ ಡಿ ರೀರೈಟಬಲ್ ಮತ್ತು ಸಿ ಡಿ ರೋಮ್ ಅಂತ 2 ಟೈಪಲ್ಲಿ ಬರ್ತಾ ಹೋಗುತ್ತೆ. ನೆಕ್ಸ್ಟು ಡಿ ವಿ ಡಿ. DVD is known as digitally versatile disk. It is high capacity storage medium mainly used to store movie, music, software, etc. The storage capacity of DVD is up to 7.7 4.7 GB. ಈ ಡಿ ವಿ ಡಿ ಅನ್ನೋದೇನಾಗಿರುತ್ತೆ, ಇದು ಸಿ ಡಿಗಿಂತ ಜಾಸ್ತಿ ಸ್ಟೋರೇಜ್ ಕೆಪಾಸಿಟಿ ಇರುತ್ತೆ. ಇದನ್ನು ಮೂವಿ ಮತ್ತು ಮ್ಯೂಸಿಕ್ಕನ್ನು ಸ್ಟೋರ್ ಮಾಡೋದಕ್ಕೆ ಮತ್ತು ಸಾಫ್ಟ್ವೇರ್ಸನ್ನು ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಇದರ ಕೆಪಾಸಿಟಿ, ಸ್ಟೋರೇಜ್ ಕೆಪಾಸಿಟಿ ಎಷ್ಟಿರುತ್ತೆ ಅಂತಂದರೆ 4.7 GB ಎಷ್ಟಿರುತ್ತೆ. ಇಟ್ ಲುಕ್ಸ್ ಸಿಮಿಲರ್ ಟು ಸಿ ಡಿ ಬಟ್ ಡ್ಯೂ ಟು ಇಟ್ಸ್ ಹೈ ಸ್ಟೋರೇಜ್ ಕೆಪಾಸಿಟಿ ಇಟ್ ಈಸ್ ನಾಟ್ ಚೀಪರ್ ಆ್ಯಸ್ ಸಿ ಡಿ. ಇದು ನೋಡೋದಕ್ಕೆ ಸಿ ಡಿ ಥರನೇ ಇರುತ್ತೆ, ಬಟ್ ಇದ್ರದ್ದು ಸ್ಟೋರೇಜ್ ಕೆಪಾಸಿಟಿ ಜಾಸ್ತಿ ಇರೋದ್ರಿಂದ ಸಿ ಡಿಗೆ ಕೊಡೋ ಅಂಥ ಪ್ರೈಸಸ್ ಏನಿರುತ್ತೆ ಅದಕ್ಕಿಂತ ಡಿ ವಿ ಡಿಗಳಿಗೆ ಜಾಸ್ತಿ ಇರುತ್ತೆ. ಟು ಅವೈಲ್ ದಿ ಫೆಸಿಲಿಟಿ ಆಫ್ ಡಿ ವಿ ಡಿ ಯು ಮಸ್ಟ್ ಹ್ಯಾವ್ ಡಿ ವಿ ಡಿ ಡ್ರೈವ್ ಇನ್ ಯುವರ್ ಕಂಪ್ಯೂಟರ್. ಕಂಪ್ಯೂಟರಲ್ಲಿ ನಾವು ಡಿ ವಿ ಡಿಯನ್ನು ಅಡಾಪ್ಟ್ ಮಾಡ್ಕೋಬೇಕು ಅಂತಂದರೆ ಡಿ ವಿ ಡಿ ಡ್ರೈವು ಇರಬೇಕಾಗುತ್ತೆ. ಡಿ ವಿ ಡಿ ಡ್ರೈವ್ ಆಲ್ಸೋ ಗಿವ್ಸ್ ಯು ಫೆಸಿಲಿಟಿ ಟು ರನ್ ಸಿ ಡಿ ಡಿಸ್ಕ್ ಟು. ಈ ಡಿ ವಿ ಡಿ ಡ್ರೈವ್ಸ್ ಏನಿರುತ್ತೆ ಅದರಿಂದ ನಾವು ಸಿ ಡಿಯನ್ನು ಕೂಡ ಹಾಕ್ಬೋದು. ಟೈಪ್ಸ್ ಆಫ್ ಡಿ ವಿ ಡಿ. ಡಿ ವಿ ಡಿನಲ್ಲಿ ಕೂಡ 2 ಟೈಪ್ಸ್ ಬರುತ್ತೆ, ಡಿ ವಿ ಡಿ ರೋಮ್ ಮತ್ತು ಡಿ ವಿ ಡಿ ರೀರೈಟಬಲ್ ಅಂತ ಕರಿತೀವಿ. ದೀಸ್ ಆರ್ ಸೆಕೆಂಡರಿ ಮೆಮೊರಿ ಟೈಪ್ಸ್. ಈ ರೀತಿ ಬೇರೆ ಬೇರೆ ಟೈಪ್ಗಳು ಬರ್ತಾ ಹೋಗುತ್ತೆ. ಪ್ರೈಮರಿ ಮೆಮೊರಿ ಮತ್ತು ಸೆಕೆಂಡರಿ ಮೆಮೊರಿ. ಮತ್ತು ಇದರಲ್ಲಿ ಸೆಕೆಂಡರಿ ಮೆಮೊರಿನಲ್ಲಿ ಈ ರೀತಿಯಾಗಿ ಬೇರೆ ಬೇರೆ ಥರದಂತಹ ಎಕ್ಸ್ಟರ್ನಲ್ ಮೆಮೊರೀಸನ್ನು ನಾವು ನೋಡ್ಬೋದು. ಅಂತಂದರೆ ಈ ಎಲ್ಲ ಇನ್ಸ್ಟ್ರೂಮೆಂಟನ್ನು ನಾವು ಎಕ್ಸ್ಟರ್ನಲ್ ಆಗಿ ಯೂಸ್ ಮಾಡಿಕೊಂಡು ಕಂಪ್ಯೂಟರಲ್ಲಿ ಡೇಟಾನ ಸ್ಟೋರ್ ಮಾಡ್ಬೋದು. ಇದಿಷ್ಟು ಕಂಪ್ಯೂಟರ್ ಮೆಮೊರಿ. ಇಲ್ಲಿಗೆ ನಿಮಗೆ ಈ ಚಾಪ್ಟರು ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸೆಕೆಂಡ್ ಚಾಪ್ಟರು ಟ್ಯಾಲಿ ERP 9 ಆ ಚಾಪ್ಟರನ್ನು ಶುರು ಮಾಡ್ತೀನಿ. ಥ್ಯಾಂಕ್ ಯು ಆಲ್.